ನಮಸ್ಕಾರ ಸ್ನೇಹಿತರೆ. 60 ವರ್ಷದ ನಂತರ ಪ್ರತಿಯೊಬ್ಬರೂ ಮಾಡಬೇಕಾದ ಕೆಲಸಗಳು. ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ಉತ್ತಮ ಆರೋಗ್ಯದ ಜೊತೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಿರಬಹುದು. ಅಲ್ಲದೆ ವೃದ್ಧಾಪ್ಯವು ಬಹಳ ಸುಂದರವಾಗಿರುತ್ತದೆ. 1. ಪ್ರತಿದಿನ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳಬೇಕು. 60 ವರ್ಷ ದಾಟಿದ ಮೇಲೆ ಕಡ್ಡಾಯ 8 ತಾಸು ನಿದ್ದೆ ಮಾಡಿದರೆ ಆರೋಗ್ಯವಾಗಿರಬಹುದು. ಮಲಗುವಾಗ ಎಲ್ಲ ಯೋಚನೆಗಳನ್ನು ದೂರ ಮಾಡಿ ಮಲಗಿ. 2. ಯೋಜನೆಗಳನ್ನು ದೂರಕ್ಕಿಟ್ಟು ನೆಮ್ಮದಿಯಿಂದ ಮಲಗಿ. ಬೇಗನೆ ಮಲಗಿ ಬೇಗ ಏಳುವ ಅಭ್ಯಾಸ ಮಾಡಿಕೊಳ್ಳಿ. 3. ಬೆಳಿಗ್ಗೆ ಎದ್ದ ನಂತರ 1 ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದೇವರ ಸೇವೆ ಜೊತೆ ಯೋಗ, ಪ್ರಾಣಾಯಾಮ, ವಾಕಿಂಗ್, ವ್ಯಾಯಾಮ, ಧ್ಯಾನ ಅಭ್ಯಾಸ ಮಾಡಿಕೊಳ್ಳಿ. ಪುಸ್ತಕ ಓದುವುದು, ಬರೆಯುವುದು ಅಥವಾ ಇತರ ಚಟುವಟಿಕೆಗಳಿಗೆ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಇದರಿಂದ ನಿಮ್ಮ ಮಾನಸಿಕ ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತದೆ. 3. ದುಂದುವೆಚ್ಚ ಮಾಡದೆ ಹಣವನ್ನು ಮಿತವಾಗಿ ಖರ್ಚು ಮಾಡಿ. ಉಳಿತಾಯ ಮಾಡಿದ ಈ ಹಣವೇ ಇನ್ನೊಂದು ದಿನದ ಖರ್ಚಿಗೆ ಸಾಕಾಗುತ್ತದೆ. ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಹಣ ಉಳಿತಾಯ ಮಾಡಿಕೊಳ್ಳಿ. ನಿಮ್ಮನ್ನು ವೃದ್ಧಾಪ್ಯದಲ್ಲಿ ರಕ್ಷಿಸುವುದು ಈ ಹಣವೇ ಆಗಿರುತ್ತದೆ. 4. ಕೊನೆಗಾಲದಲ್ಲಿ ಎಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡುತ್ತಾ ಏನು ಕೊಡದೆ ಸರಿಯಾಗಿ ನೋಡಿಕೊಳ್ಳುವುದಿಲ್ಲ. ಆದ್ದರಿಂದ ಮಕ್ಕಳ ಮೇಲೆ ಹೆಚ್ಚು ಆಸೆ ಇಟ್ಟುಕೊಳ್ಳಬೇಡಿ. ಯಾವ ಸಮಯದಲ್ಲಿ ಯಾರು ಹೇಗೆ ಬದಲಾಗುತ್ತಾರೆ ಎಂದು ಹೇಳಲು ಬರುವುದಿಲ್ಲ. ಹಾಗಾಗಿ ಆದಷ್ಟು ಬೇರೆಯವರ ಮೇಲೆ ಅವಲಂಬಿತರಾಗಬೇಡಿ. 5. ನಿದ್ದೆ ಮಾಡಿ ಏಳುವಾಗ ಎದ್ದು ಕನಿಷ್ಠ 30 ಸೆಕೆಂಡ್ ಆದರೂ ಕುಳಿತು ನಂತರ ಓಡಬೇಕು. ಯಾಕೆಂದರೆ ಎಚ್ಚರವಾಗಿದ್ದರೂ ದೇಹ ನಿದ್ರಾ ವ್ಯವಸ್ಥೆಯಲ್ಲಿ ಇರುತ್ತದೆ. 6. ಪತಿ ಅಥವಾ ಪತ್ನಿ ಸಾವನ್ನಪ್ಪಿದ ನಂತರ ಒಂಟಿ ಜೀವನ ನರಕದಂತೆ ಇರುತ್ತದೆ. ಅಂಥವರು ಮನೆಯಲ್ಲಿ ಹೆಚ್ಚು ಸಮಯ ಕಳೆಯಬೇಡಿ. ಬದಲಾಗಿ ಮನೆ ಹೊರಗಡೆ ಬಂದು 4 ಜನರನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡು ಅವರೊಂದಿಗೆ ಮಾತನಾಡಿ ನಿಸರ್ಗದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ಇದರಿಂದ ನಿಮಗೆ ಆ ಸಮಯದಲ್ಲಾದರೂ ಒಂಟಿತನದ ಯೋಚನೆ ದೂರವಾಗುತ್ತದೆ. ಇಲ್ಲವಾದರೆ ನಿಮಗೆ ಇಷ್ಟವಾದ ಯಾವುದಾದರೂ ಕೆಲಸ ಮಾಡಿ. 7. ಮನೆಯಿಂದ ಹೊರಗಡೆ ಹೋಗುವಾಗ ನಿಮ್ಮ ಬಳಿ ಮೊಬೈಲ್ ಇದ್ದರೆ ಚಾರ್ಜ್ ಮಾಡಿಕೊಳ್ಳಿ. ಒಂದು ಪೇಪರ್ ಅಥವಾ ಪುಟ್ಟದಾದ ಡೈರಿಯಲ್ಲಿ ನಿಮ್ಮ ಮನೆಯ ಸದಸ್ಯರ ಒಂದಿಬ್ಬರ ಫೋನ್ ನಂಬರನ್ನು ಬರೆದಿಟ್ಟುಕೊಳ್ಳಿ. ಯಾವುದಾದರೂ ಸಂದರ್ಭದಲ್ಲಿ ನಿಮಗೆ ತೊಂದರೆ ಆಗಿದ್ದರೆ ಬೇರೆಯವರು ನಿಮ್ಮ ಮನೆಯವರನ್ನು ಸಂಪರ್ಕಿಸಲು ಇದು ಸುಲಭವಾಗುತ್ತದೆ. 8. ಗಂಡು ಮಕ್ಕಳು ನಿಮ್ಮ ಮಾತನ್ನು ಕೇಳಲಿಲ್ಲ ಎಂದರೆ ತಲೆಕೆಡಿಸಿಕೊಳ್ಳಬೇಡಿ. ಯಾಕೆಂದರೆ ಆ ಸಮಯದಲ್ಲಿ ತಂದೆ ತಾಯಿ ಮಾತಿಗಿಂತ ಹೆಂಡತಿ ಮಾತು ಅವರಿಗೆ ಮುಖ್ಯವಾಗಿರುತ್ತದೆ. ಮಕ್ಕಳ ಮೇಲೆ ಚಾಡಿ ಹೇಳಬೇಡಿ. ಇದು ಮಕ್ಕಳಿಂದ ನಿಮ್ಮನ್ನು ದೂರ ಮಾಡುತ್ತದೆ. ನಿಮಗೆ ನಿಮ್ಮ ಮಗ ಹತ್ತಿರವಾಗಬೇಕೆಂದರೆ ಸೊಸೆಯನ್ನು ಮಗಳ ರೀತಿ ಪ್ರೀತಿಯಿಂದ ಕಾಣಬೇಕು. 9. ಸ್ನಾನ ಮಾಡುವಾಗ ಬಾಗಿಲಿನ ಚಿಲಕ ಹಾಕಿದ್ದರೆ ಒಳ್ಳೆಯದು. ಸ್ಕೂಲು ಅಥವಾ ಚೇರ್ ಮೇಲೆ ಕುಳಿತು ಸ್ನಾನ ಮಾಡಬೇಕು, ನಿಂತುಕೊಂಡು ಸ್ನಾನ ಮಾಡಬಾರದು. ಸ್ನಾನ ಮಾಡುವಾಗ ತುಂಬ ಬಿಸಿ ನೀರನ್ನು ಸ್ನಾನ ಮಾಡಬೇಡಿ. ಬಿಸಿ ನೀರು ಸ್ನಾನ ಮಾಡುವುದರಿಂದ ಆಯಾಸ, ತಲೆಸುತ್ತು, ದೇಹ ನಿತ್ರಾಣ ಈ ರೀತಿ ಸಮಸ್ಯೆಗಳು ಒಮ್ಮೊಮ್ಮೆ ಕಾಡುತ್ತದೆ. 10. ಈಗಾಗಲೇ ನಿಮ್ಮೆಲ್ಲ ಸಾಲಗಳು ತೀರಿ ಹೋಗಿದ್ದರೆ ಬಹಳ ಒಳ್ಳೆಯದು. ಯಾಕೆಂದರೆ ಮಕ್ಕಳಿಗಾಗಿ ಮಾಡಿದ ಸಾಲ ವಯಸ್ಸಾದರೂ ತೀರಿಸದಿದ್ದರೆ ಮಕ್ಕಳು ಆ ಸಾಲ ತೀರಿಸುತ್ತಾ ಚುಚ್ಚುಮಾತುಗಳನ್ನಾಡಿ ನಿಮ್ಮ ಮೇಲಿನ ಗೌರವ ಕಡಿಮೆ ಮಾಡಿಕೊಳ್ಳುತ್ತಾರೆ. 11. ವಾಹನಗಳನ್ನು ಓಡಿಸುವಾಗ ಕಾರ್ ಅಥವಾ ಬೈಕಿನಲ್ಲಿ ಒಬ್ಬರೇ ಹೋಗಬೇಡಿ. ಯಾರಾದರೂ ಜೊತೆಯಲ್ಲಿ ಇರಬೇಕು. ಕೊನೆಪಕ್ಷ ನಿಮ್ಮ ಗೆಳೆಯನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಹೋಗಿ. 12. ಮಕ್ಕಳು ಹೇಳಿದ ಎಲ್ಲ ಮಾತಿಗೂ ತಲೆ ಆಡಿಸಬೇಡಿ. ನೀವು ಸಾಕಿ ದೊಡ್ಡವರನ್ನಾಗಿ ಮಾಡಿದ ಮಕ್ಕಳು ನಿಮ್ಮನ್ನು ತಿರುಗಿ ಪ್ರಶ್ನೆ ಮಾಡುವಂತೆ ಇಟ್ಟುಕೊಳ್ಳಬೇಡಿ. ವೃದ್ಧಾಪ್ಯದಲ್ಲೂ ಮಕ್ಕಳು ನಿಮಗೆ ಗೌರವ ನೀಡುವಂತೆ ನೋಡಿಕೊಳ್ಳಿ. 13. ಆಸ್ತಿ ಅಂತಸ್ತು ಹೆಚ್ಚು ಇಲ್ಲದೆ ಹೋದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ. ಇದ್ದುದರಲ್ಲಿ ಎಲ್ಲವನ್ನೂ ನಿಭಾಯಿಸಿ. ಇದರಿಂದ ಮತ್ತೊಬ್ಬರ ಮುಂದೆ ತಲೆ ತಗ್ಗಿಸುವ ಪ್ರಮೇಯ ಇಲ್ಲ. 14. ಯಾವುದೇ ಔಷಧಿ ತೆಗೆದುಕೊಂಡರೆ ಕೇಳಿ ತೆಗೆದುಕೊಳ್ಳಿ. ನೀವಾಗಿ ಯಾವುದನ್ನು ತೆಗೆದುಕೊಳ್ಳಬೇಡಿ. ಆಸ್ತಿ ಅಂತಸ್ತು ಹೆಚ್ಚು ಇಲ್ಲದೆ ಹೋದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ. ಇದ್ದುದರಲ್ಲಿ ಎಲ್ಲವನ್ನೂ ನಿಭಾಯಿಸಿ. 15.
ವೃದ್ಧಾಪ್ಯದಲ್ಲಿ ಆನಂದದಿಂದ ಜೀವನ ಮಾಡುವುದು ಅತಿ ಮುಖ್ಯ. ಜೀವನದಲ್ಲಿ ಚಿಕ್ಕ ಚಿಕ್ಕ ಆಸೆ ಪಡುವುದು ಸಾಮಾನ್ಯ. ಅಂತಹ ಆಸೆಗಳು ಏನಾದರೂ ಉಳಿದಿದ್ದರೆ ಅದನ್ನು ಪೂರೈಸಿಕೊಳ್ಳಿ. ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಒಂದು ಮನೆಯೆಂದು ಇರಲೇಬೇಕು. ಆದಷ್ಟು ಸ್ವಂತ ಮನೆ ಮಾಡಿಕೊಳ್ಳುವ ಕಡೆ ಹೆಚ್ಚು ಗಮನ ಕೊಡಿ. 16. ವರ್ಷಕ್ಕೆ 1 ಅಥವಾ 2 ಬಾರಿ ನಿಮ್ಮ ಪತಿ ಅಥವಾ ಪತ್ನಿ ಜೊತೆ ಪ್ರವಾಸಕ್ಕೆ ಹೋಗಿ. ಇದರಿಂದ ಮಕ್ಕಳು, ಸೊಸೆ, ಮನೆಯ ಇತರ ಸದಸ್ಯರಿಗೆ ಬಿಡುವು ನೀಡಿದಂತಾಗುತ್ತದೆ. ನಿಮ್ಮ ಮನಸ್ಸಿಗೂ ಹೊಸ ಜಾಗದಿಂದ ಬದಲಾವಣೆ ಸಿಗುತ್ತದೆ. 17. ವೃದ್ಧಾಪ್ಯದಲ್ಲಿ ಹಣ ಉಳಿತಾಯ ಮಾಡಬೇಕು. ಎಲ್ಲದಕ್ಕೂ ಮಕ್ಕಳ ಮುಂದೆ ಕೈಚಾಚಬಾರದು. ಆಸ್ತಿ, ಬಂಗಾರ, ಬೆಳ್ಳಿ, ಹಣವನ್ನು ಆಪತ್ಕಾಲಕ್ಕೆ ಇಟ್ಟುಕೊಂಡಿರಬೇಕು. 18. ನಿಮ್ಮ ಆಹಾರ ಸೇವನೆಯಲ್ಲಿ ಶಿಸ್ತು ಕಾಪಾಡಿಕೊಳ್ಳಿ. ಸಿಹಿ, ಕೊಬ್ಬು, ಕರಿದ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಡಿ. ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದರೆ ಆರೋಗ್ಯದ ಸಮಸ್ಯೆ, ತೂಕ ಹೆಚ್ಚಾಗುತ್ತದೆ. 19. ಕನಿಷ್ಠ 6 ತಿಂಗಳಿಗೆ ಒಮ್ಮೆಯಾದರೂ BP, ಶುಗರ್, ಥೈರಾಯ್ಡ್ ಪರೀಕ್ಷೆಯನ್ನು ಮಾಡಿಸುತ್ತಾ ಇರಬೇಕು. ಇದರ ಪ್ರಕಾರ ನಿಮ್ಮ ಆಹಾರ, ದಿನನಿತ್ಯದ ಚಟುವಟಿಕೆಗಳನ್ನು ಬದಲಾಯಿಸಿಕೊಳ್ಳಬೇಕು. 18. ಸಿಗರೇಟ್, ಬೀಡಿ, ಕುಡಿತದ ಕೆಟ್ಟ ಅಭ್ಯಾಸಗಳು ಇದ್ದರೆ ಈಗಿನಿಂದಲೇ ಬಿಟ್ಟು ಬಿಡಿ. ಈ ಎಲ್ಲ ಕೆಟ್ಟ ಅಭ್ಯಾಸಗಳಿಂದ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. 19. ದುಃಖ, ಕೋಪ, ಭಯ, ಕೀಳರಿಮೆ, ವಿಕೃತ ಕಾಮ, ಅತಿ ನಾಚಿಕೆ ಸ್ವಭಾವ, ಚಪಲ ಗುಣಗಳನ್ನು ಹತೋಟಿಯಲ್ಲಿಡಿ. ಅನುಕಂಪ, ಸ್ವಾಭಿಮಾನ, ದಯೆ ಗುಣಗಳನ್ನು ವೃದ್ಧಾಪ್ಯದಲ್ಲಿ ಹೆಚ್ಚು ರೂಪಿಸಿಕೊಳ್ಳಿ. 20. ವಯಸ್ಸಾದ ಮೇಲೆ ಅತಿಯಾಗಿ ಉಪ್ಪನ್ನು ಸೇವಿಸಬೇಡಿ. ಅಡುಗೆಯಲ್ಲಿ ಜಾಸ್ತಿ ಹುಳಿಕಾರ ಸೇವಿಸಬೇಡಿ. ಇದರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಪ್ರಾರಂಭವಾಗುತ್ತದೆ. 21. ಪ್ರತಿನಿತ್ಯ 2-3 ಲೀಟರ್ಗಳಷ್ಟು ನೀರು ಸೇವಿಸಬೇಕು. ನೀರು ಹೆಚ್ಚು ಸೇವಿಸುವುದರಿಂದ ಮಲಬದ್ಧತೆ ದೂರವಾಗಿ ಮೂತ್ರಕೋಶದಲ್ಲಿ ಕಲ್ಲಾಗುವುದನ್ನು ಇದು ತಡೆಯುತ್ತದೆ. 22. ಮೊಮ್ಮಕ್ಕಳನ್ನು, ಅಕ್ಕಪಕ್ಕದ ಮನೆಯ ಚಿಕ್ಕ ಮಕ್ಕಳನ್ನು ಪ್ರೀತಿಸಿ. ಅವರೊಂದಿಗೆ ಹೆಚ್ಚು ಸಮಯ ಕಳೆದು ಅವರ ಆಟಗಳಿಗೆ ಪ್ರೋತ್ಸಾಹಿಸಿ ನೀವು ಕೂಡ ಭಾಗವಹಿಸಿ. ಸಾಕು ಪ್ರಾಣಿಗಳ ಜೊತೆಯೂ ಪ್ರೀತಿಯಿಂದ ಇರಿ. 23. ನಿತ್ಯ ಜೀವನದಲ್ಲಿ ದೇವರ ಪೂಜೆ, ಭಜನೆ, ಮಂತ್ರ, ಶ್ಲೋಕ, ಪ್ರಾರ್ಥನೆಗಳನ್ನು ರೂಢಿಸಿಕೊಳ್ಳಿ. ಸಾಧ್ಯವಾದರೆ ಭಗವದ್ಗೀತೆಯನ್ನು ಓದಿ ಅಥವಾ ಕೇಳಿ. 24. ಪಿಂಚಣಿ ಹಣ, PF ಹಣ ಬಂದಾಗ ಅದರಿಂದ ಬಡ್ಡಿ ಬರುವ ಹಾಗೆ ಏನಾದರೂ ದಾರಿ ಮಾಡಿಕೊಳ್ಳಿ. ಇದು ನಿಮಗೆ ಕಷ್ಟದ ಕಾಲದಲ್ಲಿ ಪ್ರಯೋಜನ ಬರುತ್ತದೆ. 25. ಮನೆಗೆ ಬಂಧುಗಳು ಬಂದಾಗ ಅವರ ಮುಂದೆ ಯಾವಾಗಲೂ ನಮ್ಮ ಆರೋಗ್ಯ ಸರಿಯಿಲ್ಲ ಎಂದು ಹೆಚ್ಚು ಬಾರಿ ಹೇಳಬೇಡಿ. ನಿಮಗೆ ತೀರಾ ಹತ್ತಿರವಾಗುವ ಸ್ನೇಹಿತರ ಬಳಿ ಮನಬಿಚ್ಚಿ ಎಲ್ಲ ವಿಚಾರಗಳನ್ನು ಹೇಳಿ, ಪರವಾಗಿಲ್ಲ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತಿದೆಯೋ, ಹೇಗೆ ಸಮಾಧಾನವಾಗುತ್ತದೆಯೋ ಅದನ್ನೇ ಮಾಡಿ. ಯಾರು ಹೇಳಿದರೆಂದು ಏನನ್ನು ಮಾಡಬೇಡಿ. ಇರುವ 3 ದಿನದ ಬಾಳಿನಲ್ಲಿ ಚೆನ್ನಾಗಿ ಆರೋಗ್ಯವಾಗಿ ಬಾಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.